ಉದಯವಾಣಿ ವತಿಯಿಂದ ಆರ್ಟಿಸ್ಟ್ ಫೋರಂ ಉಡುಪಿ ಸಹಯೋಗದಲ್ಲಿ ಮಕ್ಕಳ ಚಿತ್ರಕಲಾ ಸ್ಪರ್ಧೆ, ಚಿಣ್ಣರ ಬಣ್ಣದ ಅಂತಿಮ ಸುತ್ತಿನ ಸ್ಪರ್ಧೆ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ರವಿವಾರ ಮಂಗಳೂರಿನ ಕುದ್ರೋಳಿ ಭಗವತಿ ಕ್ಷೇತ್ರದ ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಡೆದ ಚಿಣ್ಣರ ಬಣ್ಣ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಫೈನಲ್ ಸ್ಪರ್ಧೆ ಮತ್ತು ವಿಜೇತರಿಗೆ ಬಹುಮಾನ ವಿತರಣೆಯನ್ನ ಮಾಡಲಾಯಿತು. ಎಲ್ರಿಗೂ ನಮಸ್ಕಾರ. ಉದಯವಾಣಿ ಪಾಲಿನ ಅತ್ಯಂತ ಹೆಮ್ಮೆಯ ಮತ್ತು ಪ್ರೀತಿಯ ಕ್ಷಣ ಇದು. 24 ವರ್ಷಗಳಿಂದ ನಡೀತಾ ಇರುವಂತಹ ಉದಯವಾಣಿ ಚಿಣ್ಣರ ಬಣ್ಣ ಕಾರ್ಯಕ್ರಮದ ಪ್ರಶಸ್ತಿ ವಿತರಣೆ ಸಮಾರೋಪ ಕಾರ್ಯಕ್ರಮ ಇದು. ಈ 24 ವರ್ಷಗಳಲ್ಲಿ ಆಗಲೇ ನಾನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೇಳಿದೆ, 200ರಿಂದ ಆರಂಭವಾಗಿರುವಂತಹ 200 ವಿದ್ಯಾರ್ಥಿಗಳಿಂದ ಆರಂಭವಾಗಿರುವಂತಹ ಒಂದು ಸ್ಪರ್ಧೆ ಈಗ ವರ್ಷಕ್ಕೆ 22,000 ವಿದ್ಯಾರ್ಥಿಗಳು ಭಾಗವಹಿಸುವ ಒಂದು ಕರ್ನಾಟಕದ ಅತಿ ದೊಡ್ಡ ಚಿತ್ರಕಲಾ ಸ್ಪರ್ಧೆಯಾಗಿ ಬೆಳೆದು ನಿಂತಿದೆ. ಈ ಸ್ಪರ್ಧೆಯಲ್ಲಿ ಇದುವರೆಗೆ ಭಾಗವಹಿಸಿರಬಹುದಾದ ಮಕ್ಕಳ ಸಂಖ್ಯೆಯನ್ನ ನೀವು ಅಂದಾಜು ಮಾಡಿದರೆ ಈ ಕಾರ್ಯಕ್ರಮದ ಅಗಾಧತೆ ನಿಮ್ಗೆ ಅರ್ಥ ಆಗ್ತದೆ. ಈ 24 ವರ್ಷಗಳಲ್ಲಿ ಕನಿಷ್ಠ 3 ಲಕ್ಷ ಜನ ವಿದ್ಯಾರ್ಥಿಗಳು ಈ ಚಿಣ್ಣರ ಬಣ್ಣ ಕಾರ್ಯಕ್ರಮದಲ್ಲಿ ಬಣ್ಣ ಹಚ್ಚಿದ್ದಾರೆ. ಸರ್ವರನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಶ್ರೀಯುತ ಕೃಷ್ಣ ಭಟ್ ತಮಗೂ ಕೂಡ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಚಿಣ್ಣರ ಬಣ್ಣ ಈ ಮಟ್ಟಕ್ಕೆ ಬೆಳೆದು ನಿಲ್ಲುವಲ್ಲಿ ಹಾಗೂ ಇದರ ಹಿಂದೆ ಇರುವಂತಹ ಶ್ರಮ, ಒಟ್ಟು ವ್ಯವಸ್ಥೆಗಳ ಬಗ್ಗೆ, ಒಟ್ಟು ಪರಿಕಲ್ಪನೆ ಏನು, ಹೇಗೆ ಮುಂದೆ ಏನು ಎನ್ನುವಂಥ ಅವಲೋಕನವನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಉದಯವಾಣಿ ಉಪಾಧ್ಯಕ್ಷರು ಆಗಿರುವ ಚಿಣ್ಣರ ಬಣ್ಣದ ಯಶಸ್ಸಿನ ನೇತಾರರ ಮುಖ್ಯಸ್ಥಿಕೆಯನ್ನು ವಹಿಸಿಕೊಂಡಿರುವ ಶ್ರೀಯುತ ರಾಮಚಂದ್ರ ವಿಜಯ. ಭತ್ತದ ಉಸ್ತಾದಿಯಾಗಿರುವ ಸತ್ಯನಾರಾಯಣ, ಪದ್ಮಶ್ರೀ ಸತ್ಯನಾರಾಯಣ ಬೇಣೆಯವರಿಗೆ ನಮಿಸ್ತಾ, ವೇದಿಕೆಯಲ್ಲಿರುವ ಮಾಡರ್ನ್ ಕಿಚನ್ನ ಪ್ರೊಡಕ್ಷನ್ ಜನರಲ್ ಮ್ಯಾನೇಜರ್ ಆಗಿರುವ ಹರೀಶ್ ಅವರೇ, ಸಂಪಾದಕರೇ, ಗೌರವಾನ್ವಿತ ರಮೇಶ್ ರಾಯ್, 90 ದಿನ 18 ತಾಲೂಕು, 17 ಕೇಂದ್ರ, 22,000 ಜನ ವಿದ್ಯಾರ್ಥಿಗಳು, 25,000 ಡ್ರಾಯಿಂಗ್ ಶೀಟ್, 60,000 ಪೆನ್, 12,000 ಚೌಕೋಪಿ, 22,000 ಚುಕ್ಕಿ ಮಕ್ಕಳಿಗೆ ಕೊಟ್ಟದ್ದು, 6 ಕಡೆಯಲ್ಲಿ ಊಟ, 3 ಕಡೆಯಲ್ಲಿ ಟಿಫಿನ್, 153 ಜನ ವಿಜೇತರು. ಚಿಣ್ಣರ ಬಣ್ಣ 2024 ಯಶಸ್ವಿಯಾಗಿದೆ ಎನ್ನುವ ಗರ್ವಕ್ಕಿಂತಲೂ ನೀವೆಲ್ಲ ಸೇರಿ ಯಶಸ್ವಿ ಮಾಡಿದ್ದೀರಿ ಅನ್ನುವ ದೊಡ್ಡ ಹೆಮ್ಮೆ. 20 ವರ್ಷಗಳ ಹಿಂದೆ ರಮೇಶ್ ರಾಯರೊಂದು ಮಾತು ಹೇಳಿದ್ರು, ನಾವು ಮಕ್ಕಳಿಗೆ ಸರ್ಟಿಫಿಕೇಟ್ ಮತ್ತು 4 ಬ್ರಷ್ ಕೊಡ್ತಾ ಇದ್ದೇವೆ. ಅಲ್ಲ ಮಾರ, ಇದಕ್ಕೆ ಏನಾದರೂ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮಗೆ ಏನಾದರೂ ಹೆಚ್ಚಿನದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ನಾವು ಕೂಡ ಕನಸು ಕಟ್ಟಬೇಕು. ಎಲ್ಲ ಕನಸಿನ ಮೂಲ ಸ್ವರೂಪ ಮೂಡಿದ್ದು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿ ವಿನೋದ್ ಕುಮಾರ್ ಅವರು ಸಿಇಒ ಆಗಿ ಸಂಸ್ಥೆಯನ್ನ ಸೇರಿದಾಗ, ವಿ ಹ್ಯಾವ್ ಟು ಡೂ ಸಮಥಿಂಗ್ ಡಿಫರೆಂಟ್ ಎನ್ನುವ ಒಂದೇ ಒಂದು ಪರಿಕಲ್ಪನೆಯನ್ನು ಹಿಡಿದುಕೊಂಡು ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಹೊಸ ತಾಲೂಕುಗಳನ್ನು ನಿರ್ಮಾಣ ಮಾಡಿದ್ರು. ಸರ್ಕಾರ ಒಪ್ಪಿಕೊಳ್ಳದ ಸಮಯದಲ್ಲೂ ನಾವು ಅದನ್ನು ತಾಲೂಕು ಅಂತ ಕನ್ಸಿಡರ್ ಮಾಡಿ ಕಡಬದಿಂದ ಬೈಂದೂರಿನವರೆಗೆ 16 ಕೇಂದ್ರಗಳಲ್ಲಿ ನಾವು ಏಕಕಾಲದಲ್ಲಿ ಸ್ಪರ್ಧೆಯನ್ನು ಮಾಡುವ ಧೈರ್ಯವನ್ನು ತೆಗೆದುಕೊಂಡಾಗ ಅತ್ಯಂತ ಖುಷಿಯಿಂದ ಸಪೋರ್ಟ್ ಕೊಟ್ಟವರು ನೀವು. ಬೈಂದೂರಿನ ಒಂದು ತಾಲೂಕಿನಲ್ಲಿ 1,500 ವಿದ್ಯಾರ್ಥಿಗಳು JNR ಹಾಲಿನಲ್ಲಿ ಬಂದು ಜಾಗ ಇಲ್ಲದೆ ಹೊರಗೆ ನಿಂತಾಗ ನನಗೆ ಅನಿಸಿದ್ದು ಉದಯವಾಣಿಯ ಒಂದು ಶಕ್ತಿ ಮತ್ತು ಅದರ ಸಾಮರ್ಥ್ಯ ನಿಜ ನಮಗೆ ಅರ್ಥಕ್ಕೂ ನಮ್ಮ ಊಹೆಗೂ ನಿಲುಕದ್ದು ಅಂತ ಹೇಳಿ. ಈ ಬಾರಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ತೆಗೆದುಕೊಂಡು ಕುಂಬಳೆಯ ಒಂದು ಸಣ್ಣ ಪ್ರದೇಶದಲ್ಲಿ ಸೈಂಟ್ ಮೋನಿಕಾ ಎನ್ನುವ ಕಾಲೇಜಿನ ಶಾಲೆಯ ಫಾದರ್ನ
ರಿಕ್ವೆಸ್ಟ್ ಮಾಡಿ ನಮಗೊಂದು ಹಾಲ್ ಕೊಡಿ, ನಾವೊಂದು ಸಣ್ಣ ಚಿಣ್ಣರ ಬಣ್ಣ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳುವಾಗ ನನಗೆ ಕಾಸರಗೋಡಿನ ರಿಪೋರ್ಟರ್ ನೀಡಿದ ಅಂಕಿಅಂಶ 300 ಜನ ಬರಬಹುದು ಅಂತ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ 500 ಜನ ಬರಬಹುದು ಅಂತ ಹೇಳಿದ್ರು. ಸಮಸ್ಯೆ ಏನು ಅಂತ ಹೇಳಿದ್ರೆ ಮಾಡರ್ನ್ ಅವರ ಚಿಪ್ಸ್ ಅನ್ನಾದ್ರೂ ಕೂಡ ಇಲ್ಲಿಂದ ನಾನು ಟ್ರಾನ್ಸ್ಪೋರ್ಟ್ ಮಾಡಬಹುದು, ಹಂಗೆ ಐಸ್ ಕ್ರೀಮ್ಗೆ ಟ್ಯಾಕ್ಸ್ ಬೀಳ್ತದೆ, ಪೆನ್ನಿಗೆ ಟ್ಯಾಕ್ಸ್ ಬೀಳ್ತದೆ, ಗಡಿಯಲ್ಲಿ ನಮಗೆ ಯಾವುದನ್ನು ಕೂಡ ನಮ್ಮ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ಲಿಕ್ಕಿಲ್ಲ, ಹೇಗೆ ವ್ಯವಸ್ಥೆ ಮಾಡುವುದು ಎನ್ನುವ ಯೋಚನೆಯಲ್ಲಿ ಕೊನೆಗೂ ದೇವರಿಟ್ಟಾಗಿ ಆಗಲಿ ಅಂತೇಳಿ 1,000 ಜನರಿಗೆ ನಾವು ವ್ಯವಸ್ಥೆ ಮಾಡಿದೆವು. 1,250 ವಿದ್ಯಾರ್ಥಿಗಳು ಗಡಿನಾಡ ಕುಂಬಳೆಯಲ್ಲಿ ಭಾಗವಹಿಸುವುದರೊಂದಿಗೆ ನಮ್ಮ ಚಿಣ್ಣರ ಬಣ್ಣಕ್ಕೆ ಹೊಸ ಬಣ್ಣವನ್ನು ಬಳಿಯುವ ಪ್ರಯತ್ನ ಮಾಡಿದ್ರು. ಅಕ್ಟೋಬರ್ 20 ಈ ಬಾರಿ ನಾವು ದೊಡ್ಡ ಚಾಲೆಂಜ್ ಅಲ್ಲಿ ಬಂದು ನಿಂತಿದ್ದೇವೆ. ಕಾರಣ ಏನಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಸೆಕೆಂಡರಿ ಮಧ್ಯಂತರ ಶಾಲೆಯನ್ನು ಲೇಟ್ ಆಗಿ ಆರಂಭಿಸಿದೆ. 21ನೇ ತಾರೀಕಿಗೆ ನಿಮಗೆ ಶಾಲೆ ಆರಂಭ ಆಗಿದೆ. ನಮಗೆ ಸಿಕ್ಕಿದ್ದು ಖಾಲಿ 26ನೇ ಆದಿತ್ಯವಾರ ಮತ್ತು 3ನೇ ಆದಿತ್ಯವಾರ, 2 ಆದಿತ್ಯವಾರ ಮಾತ್ರ. ಶನಿವಾರ ಕಾರ್ಯಕ್ರಮ ಮಾಡುವಂತ ಹೇಳಿದ್ರೆ ಮಕ್ಕಳು ಚಂದ ಮಾಡಿ ಮಳೆಯಲ್ಲಿ ರಜೆ ತಗೊಂಡ ಕಾರಣ ಇಡೀ ಶನಿವಾರ ಇಡೀ ದಿನ ಕ್ಲಾಸ್ ಆದ್ರಿಂದ ಶನಿವಾರ ನಮಗೆ ಕ್ಲಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸಿಕ್ಕಿದ 2 ಆದಿತ್ಯವಾರದಲ್ಲಿ ಅದರಲ್ಲಿ 4 ದಿನ ಕಂಟಿನ್ಯೂಸ್ ರಜನೆ ಇದ್ದ ದೀಪಾವಳಿ ಆದಿತ್ಯವಾರದಲ್ಲೂ ಕೂಡ ನಾವು ಒಂದು ಚಾಲೆಂಜ್ ಆಗಿ ಸ್ಪರ್ಧೆಯನ್ನು ಮಾಡುವುದರೊಂದಿಗೆ ದೀಪಾವಳಿಯನ್ನು ನಾವು ಮೂಡಬಿದ್ರಿ ಮತ್ತು ಬಂಟ್ವಾಳದಲ್ಲಿ ಸ್ಪರ್ಧೆಯನ್ನು ನಾವು ಕಂಡಕ್ಟ್ ಮಾಡಿದೆವು. 2ನೇ ತಾರೀಕಿಗೆ ಶನಿವಾರ ದೀಪಾವಳಿಯ ದಿನ ಮೂಡಬಿದ್ರಿಯಲ್ಲಿ 1,500 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರೆ, ಬಂಟ್ವಾಳದಲ್ಲಿ 1,000 ವಿದ್ಯಾರ್ಥಿಗಳು ಭಾಗವಹಿಸಿ ದೀಪಾವಳಿಯ ಬೆಳಕಿಗಿಂತ ಚಿನ್ನದ ಬಣ್ಣ ದೊಡ್ಡದು ಅಂತ ಹೇಳಿ ನೀವು ನನಗೆ ಪ್ರೂವ್ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಉಪಸ್ಥಿತರಿರುವವರು ಚಿನ್ನರ ಬಣ್ಣದ ಈ ಯಶಸ್ಸಿನಲ್ಲಿ ನಿರಂತರವಾಗಿ ನಮಗೆ ಕೈಜೋಡಿಸ್ತಾ ಬಂದಿರುವಂತಹ ಮಾಡರ್ನ್ ಕಿಚನ್ಸ್ ಇದರ ಜನರಲ್ ಮ್ಯಾನೇಜರ್ ಶ್ರೀಯುತ ಡಾಕ್ಟರ್ ಹರೀಶ್ ಕಿನಿಲಕೋಡಿ ತಮ್ಮ ಅತಿಥಿ ಸಂದೇಶವನ್ನು ನೀಡುವಂತೆ ವಿನಂತಿ. 24 ವರ್ಷ ಸತತವಾಗಿ ನಡೀತಾ ಇದೆ. ಬರೋ ವರ್ಷ 25ನೇದು. ಹಾಗಾಗಿ ಒಂದು ಒಳ್ಳೆಯ ಗೋಜಿಯ ಕಾರ್ಯಕ್ರಮ ನಂಬಿದ್ದೇನೆ. ಹಾಗೂ ನಮ್ಮ ಕಂಪನಿ ಹಾಗೂ ಸಂಸ್ಥೆಯ ಕಡೆಯಿಂದ ಎಷ್ಟೆಲ್ಲ ಆಗ್ತದೋ ಆ ಸಪೋರ್ಟ್ ಮುಂದೆ ಸಹ ಇರ್ತದೆ ಅಂತೇಳಿ ಹೇಳಿ ಇಲ್ಲಿ ಬಂದಿರೋ ಎಲ್ಲ ಮಕ್ಕಳಿಗೂ ಒಳ್ಳೆ ಅಂತೇಳಿ ಇನ್ನೂ ಆಪರ್ಚುನಿಟೀಸ್ ಸಿಗಲಿ, ಚೆನ್ನಾಗಿ ಮಾಡಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಉಪಸ್ಥಿತರಿರುವ ಹ್ಯಾಂಗ್ಯೋ ಐಸ್ ಕ್ರೀಮ್ ಇದರ ಪರವಾಗಿ ರಚನಾ ಕಾಮತ್, ಅದೇ ರೀತಿ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಮುಕ್ತೇಶ್ವರಾಗಿರುವ ಸುಜಾತ್ ದಾಸ್ ಕುಡುಪು ತಮ್ಮ ಮೌನ ಸಮ್ಮತಿಯ ಮೂಲಕ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಆದ್ಮೇಲೆ ಚಿನ್ನರ ಬಣ್ಣ ಈ ಮಟ್ಟಕ್ಕೆ ಎದ್ದು ನಿಲ್ಲುವಲ್ಲಿ ನಮಗೆ ಮುಖ್ಯವಾಗಿ ಮುಖ್ಯ ನೆಲೆಯಿಂದ ನಮಗೆ ಬೆಂಬಲವಾಗಿ ನಿಂತು ಇದಕ್ಕೆ ನಿತ್ಯ ಮಾರ್ಗದರ್ಶನ ನೀಡಿದಂಥವರು ಉದಯವಾಣಿಯ ಸಂಪಾದಕರಾಗಿರುವ ಶ್ರೀಯುತ ಅರವಿಂದ ನಾವಡವರು. ಚಿನ್ನರ ಬಣ್ಣ ಸಹಿತ ಉದಯವಾಣಿ ಪತ್ರಿಕೆಯಲ್ಲಿ ಬರುವಂತಹ 10 ಹಲವು ವಿಶೇಷತೆಗಳ ಆ ಪರಿಕಲ್ಪನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ನಮಗೆ ನಿತ್ಯ ಮಾರ್ಗದರ್ಶನ ನೀಡುತ್ತಾ ಇರುವಂತಹ ಶ್ರೀಯುತ ಅರವಿಂದ ನಾವಡ ಅವರು ತಮ್ಮ ಅತಿಥಿ ಸಂದೇಶವನ್ನು ನೀಡುವಂತೆ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಗಣ್ಯರು ಮತ್ತೆ ಮುಖ್ಯವಾಗಿ ಈಗಾಗಲೇ ವಿದ್ಯಾರ್ಥಿ ಸಾಹೇಬರು ಹೇಳಿದ ಹಾಗೆ ಪೋಷಕರು, ಇವತ್ತು ನಮ್ಮ 24 ವರ್ಷದ ಯಶಸ್ಸಲ್ಲಿ ಭಾಗಿಯಾಗಿರೋರು ಪೋಷಕರು. ಯಾಕಂದರೆ ಎಲ್ಲ ಮಕ್ಕಳನ್ನ ಎಲ್ಲ ವರ್ಗದ ಜೂನಿಯರು, ಸಬ್ ಜೂನಿಯರು, ಸೀನಿಯರ್ ಮಕ್ಕಳನ್ನ ಕರ್ಕೊಂಡು ಬಂದು ನೀವು ಆ ಮೂಲಕ ಮಕ್ಕಳ ಮೇಲೆ ಅಕ್ಕರೆಯನ್ನು ತೋರಿಸಿದ್ದೀರಿ. ಹಾಗಾಗಿ ನಿಮಗೆ ಮೊದಲು ಧನ್ಯವಾದಗಳು. ನಮ್ಮ ಕೃಷ್ಣ ಭಟ್ರ ಹೇಳಿದ್ರು, ಒಬ್ಬ ಇಂಜಿನಿಯರು, ಒಬ್ಬ ಡಾಕ್ಟರು, ಎಲ್ಲರಿಗೂ ಒಬ್ಬ ಕಲೆ ಬೇಕು. ನಾನು ಅದನ್ನೇ ಹೇಳ್ತೀನಿ. ಯಾಕೆಂದರೆ ಲಲಿತ ಕಲೆ, ಸಂಗೀತ, ನೃತ್ಯ ಅಥವಾ ನಮ್ಮ ಚಿತ್ರಕಲೆ, ಯಾವುದೇ ಒಂದು ಕಲೆ ನಮಗಿದ್ರೆ ಒಂದು ಬಹಳ ದೊಡ್ಡ ಅನುಕೂಲ ಏನು ಅಂತಂದರೆ, ನಾವು ಯಾವುದೇ ಒಂದು ಕೆಲಸ ತಗೊಳ್ಳಿ, ಅದರಲ್ಲಿ ತನ್ಮಯತೆಯನ್ನು ಕೊಡೋದಕ್ಕೆ, ತಲ್ಲೀನತೆಯನ್ನು ಪಡೆಯುವುದಕ್ಕೆ ಮಾತ್ರ ಸಾಧ್ಯ. ಅದು ವಿಜ್ಞಾನ ಇರಲಿ, ಗಣಿತ ಇರಲಿ. ನಮ್ಮನ್ನು ನಾವು ಕಳೆದುಕೊಳ್ಳುವುದಕ್ಕೆ ಇರಬಹುದಾದ ದೊಡ್ಡ ಸಾಧ್ಯತೆ ಇರೋದು ಈ ಕಲೆಯಲ್ಲಿ ಮಾತ್ರ. ಹಾಗಾಗಿ ನಿಮ್ಮ ಮಕ್ಕಳನ್ನು ನೀವು ವಿಜ್ಞಾನಿ ಮಾಡಿ, ಈಗ APJ ಅಬ್ದುಲ್ ಕಲಾಂ ಒಳ್ಳೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತವರು, ಸಂಗೀತ ಕಲಿತು ಆಮೇಲೆ ಜೊತೆಗೆ ವಿಜ್ಞಾನವನ್ನು ಕಲಿತಿದ್ದಾರೆ. ಹಾಗಾಗಿ ಎಷ್ಟೋ ಬಾರಿ ನಾವು ಕಲೆ ಅಂದ ಕೂಡಲೇ ಅದೊಂದು ಮಕ್ಕಳು ಗೀಚರ್ ಸಾಕು,
ನಂತರದ ಲೆವೆಲಲ್ಲಿ ಕಲೆ ಬೇಡ ಅಂತ ಯೋಚನೆ ಮಾಡ್ತೀವಿ. ಹಾಗೇನಿಲ್ಲ. ನಮ್ಮ ರಮೇಶ್ ರಾವ್ ಅವರ ಕಲಾಕೃತಿಯ ಬೆಲೆ ನೋಡಿದ್ವಿ. ಅದು ನಾವು 20 ವರ್ಷ ದುಡಿದ್ರೂ ಸಿಗೋದಿಲ್ಲ. ಜೊತೆಗೆ ಅವರ ಒಂದು ಕಲಾಕೃತಿಗೆ ಇರುವ ಗೌರವ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದು ನಾವು ಎಷ್ಟೇ ಕಾರ್ಯಕ್ರಮ ಕೆಲಸ ಮಾಡಿದ್ರು ನಮ್ಗೆ ಸಿಗೋದಿಲ್ಲ. ಹಾಗಾಗಿ ಕೆಲಸ ಎಲ್ಲವೂ ಒಂದೇ, ಬಟ್ ಅದ್ರಲ್ಲಿ ಒಂದು ತಲ್ಲೀನತೆಯನ್ನು ಬೆಳೆಸೋದಕ್ಕೆ ನಮ್ಗೆ ಕಲೆ ಬೇಕು. ಪೋಷಕರಲ್ಲಿ ಎರಡೇ ರಿಕ್ವೆಸ್ಟ್. ಒಂದು, ನನಗೂ 2 ಮಕ್ಕಳಿದೆ. ಅಕ್ಕರೆ ಮತ್ತೆ ಅಭಿರುಚಿಯನ್ನು ನಮ್ಮ ಮಕ್ಕಳೇ ಬೆಳೆಸ್ತಾ ಇದ್ದಾರೆ. ಈಗಿನ ಹುಟ್ಟಿನಲ್ಲಿ ಮಕ್ಕಳು ಏನೂ ಆಗೋಕ್ಕೂ ಸಾಧ್ಯ ಆಗೋದಿಲ್ಲ, ಮನುಷ್ಯರು ಆಗೋಕ್ಕೂ ಸಾಧ್ಯ. ಯಾಕಂದ್ರೆ ಇವತ್ತು ಅಕ್ಕರೆ ಇಲ್ಲ, ಅಕ್ಕರೆ ಬಹಳ ಕಡಿಮೆ ಆಗ್ತದೆ. ಅವರ ಬದುಕಿನ ಬಗ್ಗೆ ಅಕ್ಕರೆ ನಾವು ಬಳಸದೇ ಇದ್ರೆ, ಅವರೊಂದು ಅಭಿರುಚಿಯನ್ನು ಬೆಳೆಸದೇ ಇದ್ರೆ ಅವರು ಯಾವ ರೀತಿಯ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಪ್ರಯತ್ನ, ಚಿಣ್ಣರ ಬಣ್ಣದ ಬಹಳ ದೊಡ್ಡ ಪ್ರಯತ್ನ, ಉದಯವಾಣಿ ಮತ್ತು ಆರ್ಟಿಸ್ಟ್ ಫೋರಂನ ಬಹಳ ದೊಡ್ಡ ಪ್ರಯತ್ನ ಇರೋದು ಅದು 2 ಬೆಳೆಸಬೇಕು. ಒಂದು, ಮಕ್ಕಳ ಅಭಿರುಚಿಯನ್ನು ಬೆಳೆಸಬೇಕು, ಅದು ನಿಮ್ಮ ಕುಂಚದ ಮೂಲಕ ಇರ್ಬೋದು. ಹಾಗೆಯೇ ಆ ಬದುಕಿನ ಬಗ್ಗೆ ಒಂದು ಅಕ್ಕರೆಯನ್ನು ಬೆಳೆಸಬೇಕು ಅಂತ. ಅದು 2 ಮುಂದಿನ ವರ್ಷ 25 ವರ್ಷ ಇನ್ನು ಬಹಳ ದೊಡ್ಡದಾಗಿ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಇನ್ನೂ ದೊಡ್ಡದಾಗಿ ಬೇಕು. ಅದನ್ನು ನಿರೀಕ್ಷೆ ಮಾಡ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಅರವಿಂದ ನಾವಡಸರ್ ಅವರಿಗೆ. ಚಿಣ್ಣರ ಬಣ್ಣದ ಈ ಹೆಜ್ಜೆಯಲ್ಲಿ ನಮ್ಮ ಜೊತೆಗೆ ಹೆಜ್ಜೆಯನ್ನು ಇಟ್ಟು ಮುನ್ನಡೆದಿದ್ದವರು ಆರ್ಟಿಸ್ಟ್ ಫಾರಂ. ಅದರ ಎಲ್ಲ ಕಲಾವಿದರ ನಿತ್ಯ ಬೆಂಬಲದ ಮೂಲಕವಾಗಿ ಈ ಚಿಣ್ಣರ ಬಣ್ಣ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ. ಆರ್ಟಿಸ್ಟ್ ಫಾರಂನ ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಶ್ರೀಯುತ ರಮೇಶ್ ರಾವ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲಿ ನೆರೆದಿರುವ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ನಮಸ್ಕಾರಗಳು. ಚಿತ್ರಕಲೆಯ ಈ ಸ್ಪರ್ಧೆಯನ್ನು ಉದಯವಾಣಿ ಅವರು ಯಾವ ವರ್ಷದಿಂದ ಶುರು ಮಾಡಿದ್ದಾರೆ ಅಂತ ಕೇಳಿದರೆ ಹೆಚ್ಚಿನವರಿಗೆ ಇಲ್ಲಿ ಗೊತ್ತಿರಲಿಕ್ಕಿಲ್ಲ. ಒನ್ಸ್ ಅಪಾನ್ ಎ ಟೈಮ್ ನಮ್ಮದೊಂದು ಆರ್ಗನೈಸೇಷನ್ ಇತ್ತು, ಸೌತ್ ಕೆನರಾ ಆರ್ಟ್ ಕೌನ್ಸಿಲ್ ಅಂತ. ಆ ಆರ್ಟ್ ಕೌನ್ಸಿಲ್ನ ನಾನು ಕಾರ್ಯದರ್ಶಿಯಾಗಿದ್ದೆ. ನಮ್ಮ ನಾವಲ್ಲಿ ಗೊತ್ತಿರ್ಬೋದು, ಅಧ್ಯಕ್ಷರು GS ಶೆಣರಾಗಿದ್ದರು. ಅವರು ಸ್ವಲ್ಪ ಸಮಯ ಈ ಚಿತ್ರಕಲೆ ಇದು ಸ್ಪರ್ಧೆಯನ್ನು ಉದಯವಾಣಿ ನಡೆಸಿಕೊಟ್ಟರು. ಅನಂತರ ಕೆಲವು ಕಾರಣಗಳಿಂದ ಅಲ್ಲಿ ಡ್ರಾಪ್ ಆಗಿತ್ತು. ಅನಂತರ ಇದನ್ನು ಶುರು ಮಾಡಿದವರು ನಮ್ಮ ಬಿಜಾರವರು. ಅವರೊಟ್ಟಿಗೆ ನಾವು 2001ನೇ ಇಸ್ವಿಯಿಂದ ಇವತ್ತಿನ ತನಕ ಒಂದು ಸಾಧಾರಣ 24 ವರ್ಷ ಆಯಿತು. 24 ವರ್ಷ ನಾವು ನಮ್ಮದು ಒಂದು ಸಂಘ, ಅವರದ್ದೊಂದು ಸಂಸ್ಥೆ. ಈ ಸಂಘವನ್ನು ನಮಗೆ ಸಂಸ್ಥೆ ಒಟ್ಟಿಗೆ ನಮಗೆ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಚಿತ್ರಕಲಾ ಸ್ಪರ್ಧೆ ಬರುವಾಗ ನಾವಿಬ್ಬರು ಒಟ್ಟಾದದು ಅಂತಲ್ಲ, ಅದೊಂದು ಬಹಳ ಸಂತೋಷ ತಪ್ಪಾಗಲಾರ. ಇಲ್ಲಿ ನೆರೆದಿರುವ ಊಟಾಣಿಗಳೇ ಮತ್ತು ಹಿರಿಯರೇ, ಚಿತ್ರಕಲೆ ನನಗೂ ಒಂದು ಆಸಕ್ತಿಯ ಕ್ಷೇತ್ರ. ಮಾಧ್ಯಮಗಳು ನಮ್ಮಂಥ ಒಬ್ಬ ಸಾಮಾನ್ಯನನ್ನು ಯಾವ ರೀತಿ ಮಟ್ಟಕ್ಕೆ ಮುಟ್ಟಿಸ್ತದೆ ಎಂಬುದಕ್ಕೆ ನಾನೇ ಒಂದು ಉದಾಹರಣೆ. ಸುಮಾರು 91ರಲ್ಲಿ ನಾನು ಉದಯವಾಣಿ ಮಾಧ್ಯಮದ ತರಂಗ ಓದುಗ. ನಿರಂತರ ತರಂಗ ಓದ್ತಾ ಇರುವ ಸಂದರ್ಭದಲ್ಲಿ ಅದರಲ್ಲಿ ಕಾರ್ಟೂನ್ಗಳು ಬರ್ತಾ ಇತ್ತು, ಚಿತ್ರಗಳು, ಕಾರ್ಟೂನ್ ವ್ಯಂಗ್ಯಚಿತ್ರಗಳು ಬರ್ತಾ ಇತ್ತು. ಅದನ್ನು ಹೇಗೆ ರಚಿಸುವುದು ಎಂದು ತುಂಬ ಆಲೋಚನೆ ಮಾಡ್ತಾ ಇದೆ. ಯಾಕೆಂದರೆ ಆಗ ನಮಗೆ ಯಾವುದೇ ಶಿಕ್ಷಣ ಕೊಡುವಂತಹ ಶಿಕ್ಷಕರಾಗಲಿ ಅಥವಾ ಬೇರೆ ಮೊಬೈಲ್ ಮಾಧ್ಯಮಗಳ ಮೂಲಕವಾಗಿ ಯಾವುದು ನಮಗೆ ಆ ಸಂದರ್ಭದಲ್ಲಿ ದೊರೆಯುತ್ತಿರಲಿಲ್ಲ. ನಾವು ತುಂಬ ತೀರಾ ಹಳ್ಳಿ ಒಂದು ಪ್ರದೇಶದಲ್ಲಿ ಇರುವ ಕಾರಣ. ಹಾಗೆ ಒಂದು ದಿವಸ ನಾನು ಕಾಸರಗೋಡಿನ ಎಡೆನೀರು ಭಾಗದಲ್ಲಿ ನಡ್ಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ಒಂದು ಪತ್ರಿಕೆಯ ತುಣುಕು ನೆಲದಲ್ಲಿ ಬಿದ್ದಿತ್ತು. ಅದನ್ನು ಹೆಕ್ಕಿ ನೋಡುವಾಗ ಅದರಲ್ಲಿ ತರಂಗದಲ್ಲಿ ಆ ಸಂದರ್ಭದಲ್ಲಿ ಬರೆಯುತ್ತಿದ್ದಂಥ LN ರಾವ್ ಎನ್ನುವರು ಹುಟ್ಟಾರ್ನ ಒಬ್ಬರ ವಿಳಾಸ ಅದರಲ್ಲಿತ್ತು. ಅದನ್ನು ನೋಡಿ ಅವರಿಗೆ ಆ ಸಂದರ್ಭದಲ್ಲಿ ಒಂದು ಪತ್ರ ಬರೆದು ಈ ಚಿತ್ರಗಳನ್ನು ಹೇಗೆ ಮಾಡುವುದು ಅಂತ ಹೇಳಿ ನಾನು ಹೇಳಿದ ಸಂದರ್ಭದಲ್ಲಿ ಅವರು ಪತ್ರ ಮುಖೇನ ತುಂಬ ಚಿತ್ರಗಳನ್ನು ಕಳಿಸಿ ಅದರ ಬಗ್ಗೆ ತುಂಬ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಹಾಗೆ ಒಂದು 3-4 ತಿಂಗಳು ಕಳೆದ ಮೇಲೆ ನನ್ನದೇ ಚಿತ್ರ ತರಂಗ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅದು ಮಾಧ್ಯಮಗಳ ಮೂಲಕ ನಮಗೆ ಸಿಕ್ಕಿರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ ಚಿಣ್ಣರ ಬಣ್ಣ 2024 ಹೇಗಿತ್ತು ಅಂತ. ಮುಂದಿನ ಬಾರಿಯ ಚಿಣ್ಣರ ಬಣ್ಣದಲ್ಲಿ ನೀವು ಕೂಡ ನಿಮ್ಮ ಮಕ್ಕಳನ್ನ ತಪ್ಪದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಪ್ರೋತ್ಸಾಹಿಸಿ. ಆ ಮೂಲಕ ಮಕ್ಕಳಲ್ಲಿ ಸೃಜನಾತ್ಮಕ ಹಾಗೂ ಕಲಾತ್ಮಕ ದೃಷ್ಟಿಕೋನವನ್ನ ಬೆಳೆಸಿ.